May the Lord's name be glorified. ಕರ್ತನ ನಾಮದ ಮಹಿಮೆ ಹೊಂದಲಿ. Once again, the Lord enabled us to come together and listen from His word. ಮತ್ತೆ ದೇವರು ನಮ್ಮನ್ನು ಒಟ್ಟಾಗಿ ಸೇರಿಸಿ ಆತನ ವಾಕ್ಯವನ್ನು ಕೇಳುವಂತೆ ನಮ್ಮನ್ನು ಸೇರಿಸಿದ್ದಾನೆ. It is a great joy that when we sit in the presence of God and listen the word of God. ದೇವರ ಪ್ರಸನ್ನತೆಯಲ್ಲಿ ಆತನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಕುಳಿತುಕೊಳ್ಳುವುದು ಅದು ಅಮೂಲ್ಯವಾದಂತಹ ಒಂದು ಸಂಗತಿ ಆಗಿದೆ. Now I think many of the people left. ಅನೇಕರು ಹೊರಟೋಗಿದ್ದಾರೆ. Because they don't like my message, I think. Busy people. Okay. So this morning we were meditating how to please God. ದೇವರನ್ನು ಯಾವ ರೀತಿಯಲ್ಲಿ ಮೆಚ್ಚಿಸಬಹುದು ಎಂಬುದಾಗಿ ಮುಂಜಾನೆ ನಾವು ನೋಡ್ತಾ ಬಂದಿದ್ದೇವೆ. Now again let us turn to Ephesians chapter 5. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನ ಹರಿಸೋಣ. Chapter 5 verses 1 and 2. 5ನೇ ಅಧ್ಯಾಯ 1 ಮತ್ತು 2ನೇ ವಚನ. ದೇವರು ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳೇ, ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. May the Lord bless this reading of these verses. ಕರ್ತನು ತಾನೇ ನಾವು ಓದಿದಂಥ ವಾಕ್ಯ ಭಾಗವನ್ನು ಆತನು ಆಶೀರ್ವದಿಸಲಿ. When we study the book of Ephesians, ಎಫೆಸ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುವಾಗ this is the one of the most important letter of Paul. All letters are important, but this is most important. ಎಲ್ಲಾ ಪತ್ರಿಕೆಗಳು ಬಹಳ ಪ್ರಾಮುಖ್ಯವಾದದ್ದು, ಆದರೂ ಸಹ ಒಂದು ವಿಶೇಷವಾದಂತಹ ಒಂದು ಪತ್ರಿಕೆ ಅದು ಎಫೆಸ ಪತ್ರಿಕೆ ಅದಾಗಿದೆ. And this letter Paul wrote from Rome when he was in prison. ಈ ಒಂದು ಪತ್ರಿಕೆಯನ್ನು ಪೌಲನು ರೋಮಾಪುರದಲ್ಲಿ ಸೆರೆಮನೆಯಲ್ಲಿ ಇದ್ದಂತಹ ಸಮಯದಲ್ಲಿ ಬರೆದಂತಹ ಒಂದು ಪತ್ರ. This letter was known as the queen of the letters. ಅದು ಆತನು ಬರೆದಂತಹ ಎಲ್ಲಾ ಪತ್ರಿಕೆಗಳಲ್ಲಿ ಒಂದು ರೀತಿಯ ರಾಣಿಯ ಒಂದು ಸ್ಥಾನವನ್ನು ಅಲಂಕರಿಸುವಂತಹ ಒಂದು ಪತ್ರಿಕೆ ಇದಾಗಿದೆ. Why? Because there are many reasons we find in this letter. ಯಾಕಂದ್ರೆ ಅನೇಕ ಕಾರಣಗಳಿದೆ. ಈ ಒಂದು ವಿಷಯ ಅನೇಕ ಸಂಗತಿಗಳನ್ನು ಈ ಒಂದು ಪತ್ರಿಕೆಯಲ್ಲಿ ಅಡಕವಾಗಿರುವ ಸಂಗತಿಯನ್ನು ನಾವು ನೋಡ್ತೇವೆ. In this letter Paul compared many the church with the Lord Jesus Christ in different ways. ಈ ಒಂದು ಪತ್ರಿಕೆಯಲ್ಲಿ ದೇವರು ಆತನ ಸಭೆಯನ್ನು ನಾನಾ ವಿಧವಾದ ಬೇರೆ ಬೇರೆ ಸಂಗತಿಗಳಿಗೆ ಹೋಲಿಸಿ ಚಿತ್ರೀಕರಿಸುವಂತಹ ಸಂಗತಿಯನ್ನು ಓದುತ್ತೇವೆ. So when we study the book, the epistle to Ephesians, ಈ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವಾಗ we can understand this is one of the prison epistle. ಅದು ಸೆರೆಮನೆಯಲ್ಲಿ ಬಂದಂತಹ ಒಂದು ಪತ್ರಿಕೆಗಳಲ್ಲಿ ಇದು ಸಹ ಒಂದು. When Paul was in a Roman prison in his second missionary journey, at that time he was in prison and he wrote letters from prison. ಪೌಲನು ತನ್ನ ಎರಡನೇ ಪ್ರಯಾಣ ಪ್ರಸಂಗದಲ್ಲಿ ರೋಮಿನಲ್ಲಿ ಆತನು ಸೆರೆಮನೆಯಲ್ಲಿ ಇದ್ದಂತಹ ಒಂದು ಸಮಯದಲ್ಲಿ ಆತನು ಕೆಲವು ಪತ್ರಿಕೆಗಳನ್ನು ಬರೆದ, ಅದರಲ್ಲಿ ಒಂದು ಪತ್ರಿಕೆ ಸಹ ಒಂದು ಆಗಿದೆ. 4 letters are known as the prison epistles. ಅಲ್ಲಿ ಸೆರೆಮನೆಯಿಂದ 4 ಪತ್ರಿಕೆಗಳನ್ನು ಆತನು ಬರೆದನು, ಅದನ್ನು ಪ್ರಿಸನ್ ಎಪಿಸಲ್ ಎಂಬುದಾಗಿ ಕರೆಯುತ್ತೇವೆ. Do you know that what are the 4 epistles? ಆ ಒಂದು 4 ಪತ್ರಿಕೆಗಳು ಯಾವುದು ಗೊತ್ತುಂಟಾ? Prison epistles. ಸೆರೆಮನೆಯಿಂದ ಬರೆದಂತಹ 4 ಪತ್ರಿಕೆಗಳು Ephesians, ಎಫೆಸ ಪತ್ರಿಕೆ, Philippians, ಫಿಲಿಪ್ಪಿಯ ಪತ್ರಿಕೆ, Colossians, ಕೊಲೊಸ್ಸೆ ಪತ್ರಿಕೆ and Philemon. ಮತ್ತು ಫಿಲೆಮೋನನ ಒಂದು ಪತ್ರಿಕೆ. These 4 letters are known as the prison epistles. ಈ 4 ಪತ್ರಿಕೆಗಳನ್ನು ಪೌಲನು ಸೆರೆಮನೆಯಿಂದ ಬರೆದಂತಹ ಒಂದು ಪತ್ರಗಳು. And one more letter he wrote from prison, that is 2 Timothy. ಎರಡನೇ ತಿಮೋಥೆಯ ಪತ್ರಿಕೆಯನ್ನು ಸಹ ಆತನು ಸೆರೆಮನೆಯಿಂದ ಬರೆದನು. But 2 Timothy is not included in the prison epistles. ಆದರೆ ಎರಡನೇ ತಿಮೋಥೆಯ ಪತ್ರಿಕೆ ಈ ಸೆರೆಮನೆಯಿಂದ ಬರೆದಂತಹ ಪತ್ರಿಕೆಗಳ ಜೊತೆಯಲ್ಲಿ ಸೇರಿಸಲ್ಪಟ್ಟಿಲ್ಲ. 1 Timothy, 2 Timothy, Titus are known as the pastoral epistles. ಮೊದಲನೇ ತಿಮೋಥೆಯ ಪತ್ರಿಕೆ, ಎರಡನೇ ತಿಮೋಥೆ ಮತ್ತು ತೀತನ ಪತ್ರಿಕೆ ಅದು ಪಾಸ್ಟರಲ್ ಎಪಿಸಲ್ ಎಂಬುದಾಗಿ ಕರೆಯುವಂತರಾಗಿದ್ದಾರೆ. I think you understood. ಪ್ರಾಯಶಃ ಅರ್ಥವಾಗಿದೆ ಎಂಬುದಾಗಿ ನೆನೆಸುತ್ತೇನೆ. Though the 2 Timothy was written from prison, it is not included in the prison epistles. The reason is that he wrote about the church and the leadership in that letter. ಎರಡನೇ ತಿಮೋಥೆಯ ಪತ್ರಿಕೆಯನ್ನು ಈ ಒಂದು ಪ್ರಿಸನ್ ಎಪಿಸಲ್ಗೆ ಸೇರಿಸಲ್ಪಟ್ಟಿಲ್ಲ. ಯಾಕೆ ಎಂಬುದಾಗಿ ಹೇಳಿದ್ರೆ ಆತನು ಸಭೆಯ ನಾಯಕತ್ವದ ಕುರಿತಾದಂತಹ ಕೆಲವು ವಿಷಯಗಳನ್ನು ಅಲ್ಲಿ ಚಿತ್ರೀಕರಿಸುವಂತನಾಗಿದ್ದಾನೆ. ಆ ಒಂದು ಕಾರಣದಿಂದ that is included in the pastoral epistles. Pastoral epistles, 1 Timothy, 2 Timothy and Titus. ಮೊದಲನೇ ತಿಮೋಥೆಯ ಪತ್ರಿಕೆ, ಎರಡನೇ ತಿಮೋಥೆಯ ಪತ್ರಿಕೆ ಮತ್ತು ತೀತನ ಪತ್ರಿಕೆ ಇದು ಅಲ್ಲಿ ಬೋಧಕರಿಗೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಎಂಬುದಾಗಿ ಆ ಒಂದು ಸಂಗತಿ ಪ್ರತ್ಯೇಕ ಮಾಡಲ್ಪಟ್ಟಿದೆ. In Ephesians chapter 1 that Paul says church is the body of Christ and Christ is Christ is head. ಎಫೆಸ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಬರುವಾಗ ಸಭೆ ಎಂಬುವಂತಹದ್ದು
ಆತನ ಕ್ರಿಸ್ತನ ಒಂದು ದೇಹವಾಗಿದೆ, ಆತನು ತಾನೇ ಸಭೆಗೆ ಶಿರಸ್ಸಾಗಿದ್ದಾನೆ So ಎಂಬುದಾಗಿ it gives more important or great understanding about the church and Christ. ಮತ್ತು ಕ್ರಿಸ್ತನಿಗೂ ಸಭೆಗೂ ಇರುವಂತಹ ಒಂದು ಸಂಬಂಧದ ಅವನ ಚಿತ್ರಣವನ್ನು ಸ್ಪಷ್ಟವಾಗಿ ಚಿತ್ರೀಕರಿಸುವಂತಹ ಒಂದು We ಪತ್ರಿಕೆ ಆಗಿದೆ. all are the members of the body of Christ. ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟಂತಹ ಸಭೆಯ ಅಂಗಗಳು ನಾವಾಗಿದ್ದೇವೆ. How much importance we give for our body? ನಮ್ಮ ಒಂದು ದೇಹಕ್ಕೆ ಎಷ್ಟು ಪ್ರಾಧಾನ್ಯತೆ ನಾವು ಕೊಡುವಂತರಾಗಿದ್ದೇವೆ. More than that, we have to give importance to the church. ಇದಕ್ಕೆ ನಮ್ಮ ದೇಹಕ್ಕಿಂತಲೂ ಹೆಚ್ಚಾಗಿ ನಾವು ಸಭೆಗೆ ನಾವು ಆದ್ಯತೆಯನ್ನು ನಾವು ಕೊಡಬೇಕು. Why? Because this is a flesh, but this is spiritual body. Church is ಇದು spiritual body. ಇದು ನಮ್ಮ ಶಾರೀರಿಕವಾದ ದೇಹ, ಆದ್ರೆ ಸಭೆ ಎನ್ನುವಾಗ ಅದು ಆತ್ಮಿಕವಾದಂತಹ ದೇಹ ಅದಾಗಿದೆ. So, for which we have to give more priority? ಅದರಿಂದ ಯಾವುದಕ್ಕೆ ನಾವು ಹೆಚ್ಚಾಗಿ ಆದ್ಯತೆಯನ್ನು ಕೊಡಬೇಕು? We have to give more priority for the spiritual body. ಅದರಿಂದ ಆತ್ಮಿಕವಾದಂತಹ ದೇಹಕ್ಕೆ ನಾವು ಹೆಚ್ಚಾದಂತಹ ಒಂದು ಆದ್ಯತೆಯನ್ನು ನಾವು ಕೊಡಬೇಕು. But many times we neglect the spiritual body, isn't it? ಅದಕ್ಕೆ ಅನೇಕ ಬಾರಿ ನಾವು ಆತ್ಮಿಕವಾದಂತಹ ದೇಹವನ್ನು ಅಲಸಡ್ಡೆ ಮಾಡುವಂತರಾಗಿದೆ. In spiritual body there are lot of conflicts. ಅದಕ್ಕೆ ಆತ್ಮಿಕವಾದಂತಹ ದೇಹದಲ್ಲಿ ಅನೇಕ ರೀತಿಯ ಒಂದು ಹೋರಾಟಗಳು ಇರುವಂತದಾಗಿದೆ. But in the physical body there is no conflict, isn't it? ಆದ್ರೆ ಶಾರೀರಿಕವಾದಂತಹ ಆ ಒಂದು ದೇಹ ಯಾವ ರೀತಿಯ ಹೋರಾಟ ಎನ್ನುವುದಿಲ್ಲ. So we have to be very careful. We are the members of the church. We are the members of body of Christ. We have to keep that in our mind. ಆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟಂತ ಅಂಗಗಳಾಗಿದ್ದೇವೆ. ನಾವು ಆತನ ಕ್ರಿಸ್ತನ ತಾನೇ ದೇಹಕ್ಕೆ ಸಂಬಂಧಪಟ್ಟಂತ ಅಂಗಗಳಾಗಿದ್ದೇವೆ ಅಂತ ವಿಷಯ ಅಲ್ಲಿ ಎಚ್ಚರಿಕೆಯಿಂದ. What the head says, body obeys. ಅದು ಯಾವ ಸಂಗತಿಗಳನ್ನು ಶಿರಸ್ಸು ಹೇಳುವಂತದ್ದಾಗಿದೆ ಅದಕ್ಕೆ ದೇಹವು ಅದು ಒಪ್ಪಿಕೊಳ್ಳಬೇಕು, ಅದಕ್ಕೆ ವಿಧೇಯತೆಯನ್ನು ತೋರಿಸಬೇಕು. And in second chapter, ಎರಡನೇ ಅಧ್ಯಾಯಕ್ಕೆ ಬಂದ್ರೆ Paul is giving the comparison with the building and cornerstone. ಅಲ್ಲಿ ಒಂದು ಕಟ್ಟಡಕ್ಕೆ ಅಲ್ಲಿ ಹೋಲಿಸುವಂತಹ ಒಂದು ಸಂಗತಿಯನ್ನು ಅಲ್ಲಿ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. Church is the living stones. ಅದು ಸಭೆ ಎಂಬುದಾಗಿ ಹೇಳುವಾಗ ಅದು ತಾನೇ ಜೀವವುಳ್ಳಂತ ಕಲ್ಲುಗಳು. With the Lord builded the cornerstone, that is Christ Jesus. ಅದು ಅದೇ ಸಮಯದಲ್ಲಿ ಕ್ರಿಸ್ತನ ತಾನೇ ಮೂಲಗಲ್ಲಾಗಿರುವಂತಹ ಆ ಒಂದು ಸಂಗತಿಯ ಜೊತೆಗೆ ಬೆಸೆಯಲ್ಪಟ್ಟು ಕಟ್ಟಲ್ಪಡುವಂತಹ ಸಂಗತಿಯನ್ನು ವಿವರಿಸುವಂತನಾಗಿದ್ದಾನೆ. So Christ is the cornerstone and we are the stones. ಅದಕ್ಕೆ ಕ್ರಿಸ್ತನು ತಾನೇ ಮುಖ್ಯವಾದಂತಹ ಮೂಲೆಗಲ್ಲಾಗಿದ್ದಾನೆ, ನಾವು ಜೀವವುಳ್ಳಂತ ಕಲ್ಲುಗಳು ನಾವಾಗಿದ್ದೇವೆ. That's what Peter also says in 2 Peter chapter verses 4 onwards. We read that we are the living stones. ಎರಡನೇ ಪೇತ್ರ ಪತ್ರಿಕೆಯಲ್ಲಿ ನಾವು ಅದನ್ನೇ ಓದುವಂತರಾಗಿದೆ, ನೀವು ಜೀವವುಳ್ಳಂತ ಕಲ್ಲುಗಳಾಗಿದ್ದೀರಿ ಎಂಬುದಾಗಿ ಓದ್ತೇವೆ. To offer the living sacrifice. ನಾವು ಜೀವಕರವಾದಂತಹ ಯಜ್ಞವಾಗಿ ಅರ್ಪಿಸಲಿಕ್ಕಾಗಿ ನಾವು ಜೀವವುಳ್ಳಂತ ಕಲ್ಲುಗಳಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. So Jesus Christ is the cornerstone and we are living stones. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಖ್ಯವಾದಂತಹ ಮೂಲೆಗಲ್ಲು, ನಾವು ಜೀವವುಳ್ಳಂತ ಕಲ್ಲುಗಳು. And we know that each stones are very important in the building. ಆದ್ದರಿಂದ ಒಂದು ಕಟ್ಟಡ ಎಂಬುದಾಗಿ ಹೇಳುವಾಗ ಪ್ರತಿಯೊಂದು ಕಲ್ಲು ಸಹ ಅದು ಬಹಳ ಪ್ರಾಮುಖ್ಯವಾದಂತದ್ದು. And the same way every members in the church, they are very important. ಆದ್ದರಿಂದ ಒಂದು ಸಭೆ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿರುವಂತಹ ಒಬ್ಬೊಬ್ಬ ವಿಶ್ವಾಸಿ ಒಂದೊಂದು ಅಂಗಗಳು ಸಹ ಬಹಳ ಪ್ರಾಮುಖ್ಯವಾದಂತವರು. And thirdly, ಮೂರನೇದಾಗಿ we see that Christ is the bridegroom and the church is the bride. ಮತ್ತು ಅದೇ ಸಮಯದಲ್ಲಿ ಕ್ರಿಸ್ತನು ಆತನು ಮೊದಲಿಂಗನಾಗಿದ್ದಾನೆ, ಸಭೆಯು ಆತನ ಮೊದಲಿಗೀತೆಯಾಗಿದೆ. It also shows the strong relationship with the Lord Jesus. ಇದು ನಮಗೆ ಯೇಸು ಕ್ರಿಸ್ತನ ಜೊತೆಗೆ ಇರುವಂತಹ ಒಂದು ಬಾಂಧವ್ಯವನ್ನು ತೋರಿಸುವಂತದ್ದಾಗಿದೆ. So there are different comparisons. ಈ ರೀತಿಯಾದಂತಹ ಅನೇಕ ರೀತಿಯ ಹೋಲಿಕೆಗಳನ್ನು ನಾವು ಇಲ್ಲಿ ಈ ಪತ್ರಿಕೆಯಲ್ಲಿ ನಾವು ಓದುವಂತರಾಗಿದ್ದೇವೆ. And another thing concerning about the church, the vision was given to Paul through and he mentioned in the epistles. ಮತ್ತೊಂದು ಸಂಗತಿ ಎಂಬುದಾಗಿ ಹೇಳಿದ್ರೆ ಸಭೆ ಕುರಿತಾದಂತಹ ಈ ಒಂದು ದರ್ಶನವನ್ನು ಪೌಲನು ಅಲ್ಲಿ ಹೊಂದಿದನು, ದೇವರಿಂದ ಹೊಂದಿದನು. Church was a mystery in the Old Testament. ಹಳೆ ಒಡಂಬಡಿಕೆಯಲ್ಲಿ ಸಭೆ ಎಂಬುದಾಗಿ ಹೇಳುವುದು ಮಾರ್ಮಿಕವಾದಂತಹ ಒಂದು ಸಂಗತಿ And ಆಗಿದೆ. it is revealed in the New Testament, and especially that revelation is given in the book of Ephesians. ಮತ್ತು ಆ ಒಂದು ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಸಂಗತಿ ಗೋಚರವಾಯಿತು. ಆ ಒಂದು ಗೋಚರವಾದಂತಹ ಸಂಗತಿ ವಿಶೇಷವಾಗಿ ಆ ಸಭೆ ಎಂಬಂತಹ ಸಂಗತಿ ಎಫೆಸ ಪತ್ರಿಕೆಯಲ್ಲಿ ಆ ಸ್ಪಷ್ಟವಾದ ಚಿತ್ರಣವನ್ನು ನಾವು ಓದುತ್ತೇವೆ. That's what I said, this is given of the Ephesians. ಆದ್ರಿಂದಲೇ ಇದನ್ನು ನಾವು ಎಲ್ಲಾ ಪತ್ರಿಕೆಗಳಲ್ಲಿ ಒಂದು ರಾಣಿಯ ಸ್ಥಾನವನ್ನು ಹೊಂದಿದೆ ಎಂಬುದಾಗಿ. Let us come back to the verse which we read. ನಾವು ಓದಿದಂತ ಒಂದು ವಾಕ್ಯ ಭಾಗ ಹಿಂತಿರುಗಿ ಬರೋಣ. See, I want to share 4 things from this chapter. How should a believer walk? ಯಾವ ರೀತಿಯಲ್ಲಿ ವಿಶ್ವಾಸ ಇರಬೇಕೆಂಬ 4 ಅಂಶಗಳನ್ನು ನಾನು ತಿಳಿಸುವಂತನಾಗಿದ್ದೇನೆ. Number 1, ಮೊದಲನೇದಾಗಿ how we have to walk. ನಾವು ಯಾವ ರೀತಿಯಲ್ಲಿ ನಡೆಯಬೇಕು. In verse 2 says, ಎರಡನೇ ವಚನದಲ್ಲಿ
walk in love. ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ಎಂಬುದಾಗಿ ಓದ್ತೇವೆ. Every believer, it is our responsibility that we have to walk in love. ಪ್ರತಿಯೊಬ್ಬ ವಿಶ್ವಾಸ ಒಂದು ಜವಾಬ್ದಾರಿ ಎಂಬುದಾಗಿ ಹೇಳಿದ್ರೆ ನಾವು ಪ್ರೀತಿಯಲ್ಲಿ ನಡೆಯುವಂತವ್ರು ನಾವು ಆಗಿರಬೇಕು. Love means that how we can explain about love. ಪ್ರೀತಿ ಎಂಬುದಾಗಿ ಹೇಳಿ ನಾವು ಯಾವ ರೀತಿಯಾದ ಅದನ್ನು ವಿವರಿಸಬಹುದು. That also, to understand better way, we have to turn to the word of God. ಅದನ್ನ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೂ ಸಹ ನಾವು ದೇವರ ವಾಕ್ಯಕ್ಕೆ ನಾವು ತಿರುಗಿಸಬೇಕು. When we read the epistle of John says, not by words, not by tongues, you have to practically love. ನಾವು ಯೋಹಾನ ಸುವಾರ್ತೆಗೆ ಬಂದ್ರೆ ನಾವು ಅಲ್ಲಿ ಕ್ರಿಯೆಗಳ ಮುಖಾಂತರವಲ್ಲ, ನಾವು ಭಾಷೆಗಳ ಮುಖಾಂತರವಲ್ಲ, ಆದ್ರೆ ನಾವು ಪ್ರಾಯೋಗಿಕವಾಗಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. And in Romans chapter 12 verse 9, Paul says that love should be that without turn to ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನಕ್ಕೆ ದಯಮಾಡಿ ತಿರುಗಿಸಿರಿ. verse 9. 12ನೇ ಅಧ್ಯಾಯ 9ನೇ ವಚನ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಎಂಬುದಾಗಿ ಓದ್ತೇವೆ. Okay, there we read that the love be without hypocrisy. ಅಲ್ಲಿ ಯಾವುದೇ ರೀತಿಯ ಕಪಟತನ ಎನ್ನುವಂತದ್ದು ಪ್ರೀತಿಯಲ್ಲಿ ಇರಬಾರದು. So when Paul says, or the Spirit of God recorded in Ephesians chapter 2, that love, walk in love means without hypocrisy, you have to love. ಇಲ್ಲಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ಎಂಬುದಾಗಿ ಇಲ್ಲಿ ಪೌಲನಲ್ಲಿ ಬರೆಯುವಾಗ ಆ ಒಂದು ಪ್ರೀತಿ ಎಂಬುದಾಗಿ ಹೇಳಿ ನಿಷ್ಕಪಟವಾದಂತಹ ಒಂದು ಪ್ರೀತಿಯಾದಾಗಿರಬೇಕು ಎಂಬುದಾಗಿ Let me ವಿವರಿಸಲ್ಪಟ್ಟಿದೆ. ask you that, do we have that hypocrisy in our love? ಪ್ರಿಯ, ನಮ್ಮ ಜೀವಿತಗಳಲ್ಲಿ ಆ ಕಪಟತನ ಎನ್ನುವಂತದ್ದು ಇದೆಯೋ? You no need to answer. Many times we have the love which we shows, it is mingled with hypocrisy. ಅದೇ ಅನೇಕ ಬಾರಿ ನಾವು ತೋರಿಸುವಂತ ಒಂದು ಪ್ರೀತಿ ಕಪಟತನದ ಪ್ರೀತಿ ಅದಾಗಿದೆ. And when we look into this world, the world shows the love is the fully hypocrisy. ಆದ್ರೆ ಲೋಕವು ತೋರಿಸುವಂತ ಒಂದು ಪ್ರೀತಿ ಅದು ಪೂರ್ತಿಯಾದಂತ ಕಪಟದಿಂದ ತುಂಬಿದಂತ ಒಂದು ಪ್ರೀತಿ. So attracting us ಅದು ಒಂದು ರೀತಿಯಲ್ಲಿ ಆಕರ್ಷಣೆ, ತಪ್ಪಾದಂತ and putting us into trap. ನಮಗೆ ಒಂದು ಬಲೆಗೆ ಬೀಳಿಸುವಂತ ಒಂದು That is the work of the devil. ಅದು ಸೈತಾನನ ಒಂದು ತಂತ್ರ And ಅದಾಗಿದೆ. we believers have to be very careful. We should not fall into the trap of Satan. ಆದ್ದರಿಂದ ವಿಶ್ವಾಸಗಳು ನಾವು ಎಚ್ಚರಿಕೆಯಿಂದ ಇರಬೇಕು. ಸೈತಾನ ಆ ಒಂದು ಬಲೆಗೆ ನಾವು ಸಿಕ್ಕಿಕೊಳ್ಳದ ಹಾಗೆ ಎಚ್ಚರಿಕೆಯಿಂದ We ಇರಬೇಕು. have to love without hypocrisy. ಯಾವ ರೀತಿ ಕಪಟತನವಿಲ್ಲದಂತ ಒಂದು That ಪ್ರೀತಿ, means we have to show that real love. ಆದ್ರೆ ನಾವು ನಿಜವಾದಂತ ಪ್ರೀತಿಯನ್ನು ತೋರಿಸುವ. What is that real love? ಆ ನಿಜವಾದಂತ ಒಂದು ಪ್ರೀತಿ That where we can see, ಅದು ಯಾವ ರೀತಿಯಲ್ಲ that we can see on the Calvary, ಕಲ್ವಾರಿಯಲ್ಲಿ ಶಿಲ್ಬೆ ನೋಡಿದಂತ ಕಂಡಂತ ಪ್ರೀತಿ. where God sacrificed His only Son and he revealed His love there. ದೇವರು ತನ್ನ ಏಕಮಾತ್ರ ಕುಮಾರನನ್ನು ಶಿಲುಬೆಯಲ್ಲಿ ಸಮರ್ಪಿಸಿ ನಾವು ಆತನ ಪ್ರೀತಿಯಲ್ಲಿ ಸಿದ್ಧಾಂತಪಡಿಸಿದ್ದಾನೆ. And again, when we look to the Lord Jesus Christ, ಮತ್ತೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನಾವು ಗಮನವನ್ನು there ಹರಿಸುವಾಗ we read, as Christ also loved you and gave Himself up for us. That is the great love. ಅದು ಯಾವ ರೀತಿಯಲ್ಲಿ ಕರ್ತನ ಕಲ್ವಾರಿ ಶಿಲುಬೆ ತನ್ನ ಪ್ರೀತಿಯನ್ನು ತೋರಿಸಿ ಆ ಒಂದು ಪ್ರೀತಿಯನ್ನು ನೀವು ಅನುಸರಿಸಿರಿ ಎಂಬುದಾಗಿ ಆತನು He ಬರೆಯುತ್ತಾನೆ. was offering as a sacrifice to God as a fragrant aroma. That means He sacrificed Himself and He loved us. ಅಲ್ಲಿ ಆತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಅರ್ಪಿಸಿಕೊಂಡ ಪ್ರಕಾರ ಎಂಬುದಾಗಿ ಗೊತ್ತೇವೆ. In that love there is no hypocrisy. ಆ ಒಂದು ಪ್ರೀತಿಯಲ್ಲಿ ಯಾವುದೇ ಕಪಟತೆ ಎನ್ನುವಂತದ್ದಿಲ್ಲ. That is pure love. ಅದು ಶುದ್ಧವಾದಂತಹ ಒಂದು ಪ್ರೀತಿ. That is life-giving love. ಅದು ಜೀವವನ್ನು ಕೊಡುವಂತ ಒಂದು ಪ್ರೀತಿ. There is no greater than love which the Lord loved us. ಅಲ್ಲಿ ಆತನು ತೋರಿದಂತ ಪ್ರೀತಿಗಿಂತ ಹೆಚ್ಚಾದಂತ ಪ್ರೀತಿಯನ್ನು ಯಾರು ಸಹ ತೋರಿಸಲಿಕ್ಕೆ ಸಾಧ್ಯವಿಲ್ಲ. So the Lord said in John chapter 15, ಅದು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕರ್ತನು ಹೇಳಿದಂತ ಮಾತು, even we have to love one another as the same. ಅದೇ ರೀತಿಯಾಗಿ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಆತನು ಹೇಳಿದನು. Even if we want to give our life to a brother, we have to give that. We have to show our love through that. ನಾವು ಒಬ್ಬ ಸಹೋದರನಿಗೆ ಪ್ರಾಣವನ್ನೇ ಕೊಡುವಂತ ಒಂದು ಸ್ಥಿತಿ ಬಂದ್ರೆ ಅವನು ಪ್ರಾಣವನ್ನು ಕೊಟ್ಟು ನಾವು ನಮ್ಮ ಪ್ರೀತಿ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಸಿದ್ಧಾಂತಪಡಿಸಬೇಕು ಎಂಬುದಾಗಿ Love one another as the Lord loved us. ಕರ್ತನು ಯಾವ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡಿದ್ರು ಅದೇ ರೀತಿಯಲ್ಲಿ ನೀವು ಸಹ ಒಬ್ಬರನ್ನೊಬ್ಬರು That love is called agapao. ಆ ಒಂದು ಪ್ರೀತಿಯನ್ನು ನಾವು ಅಗಾಪೆಯ ಪ್ರೀತಿ ಎಂಬುದಾಗಿ Life-giving love. ಅಲ್ಲಿ ಜೀವವನ್ನು ಕೊಡುವಂತ ಒಂದು ಪ್ರೀತಿ. There are three kinds of love. ಅಲ್ಲಿ ಮೂರು ರೀತಿಯ ಪ್ರೀತಿಯನ್ನು ನೋಡ್ತೇವೆ. Number one, agapao. ಮೊದಲನೇದಾಗಿ ಅಗಾಪೆಯ ಪ್ರೀತಿ. Number two, that phileo. ಅದು ಫಿಲಿಯೋ ಪ್ರೀತಿ ಎಂಬುದಾಗಿ ಎರಡನೇದಾಗಿ. That is brotherly love. ಅದು ಸಹೋದರ ಸ್ನೇಹವನ್ನು ತೋರಿಸುವಂತದ್ದು. And thirdly, in Greek word eros, that is the love between husband and wife. ಮತ್ತು ಮೂರನೇದಾಗಿ ಇರೋಸ್ ಪ್ರೀತಿ ಎಂಬುದಾಗಿ ಅಲ್ಲಿ ಗಂಡ ಹೆಂಡತಿಯರ ನಡುವೆ ಇರುವಂತಹ ಆ ಒಂದು ಬಾಂಧವ್ಯದ ಪ್ರೇಮದ ಕುರಿತಾದ So being a believer, we need to practice these three loves in our life. ಬೇರೆ ವಿಶ್ವಾಸಗಳಂತ ನಾವು ನಮ್ಮ ಜೀವಿತಗಳಲ್ಲಿ ಈ ಮೂರು ಪ್ರೀತಿಯನ್ನು ನಾವು ಅನುಷ್ಠಾನಕ್ಕೆ ಅಲ್ಲಿ ತರಬೇಕು. But when we look
look into the believers nowadays, ಯಾಕಂದ್ರೆ ನಾವು ಇಂದಿನ ದಿನಗಳಲ್ಲಿ ನಾವು ವಿಶ್ವಾಸಗಳನ್ನು ನಾವು ನೋಡುವಾಗ this love was become cold. ಆದ್ರೆ ಈ ಒಂದು ಪ್ರೀತಿ ತಣ್ಣಗಾಗಿ ಹೋಗಿರುವಂತಹ ಸ್ಥಿತಿ ನೋಡ್ತೇವೆ. There is no real love. ನಿಜವಾದಂತಹ ಪ್ರೀತಿಯಲ್ಲಿ ಕಾಣುತ್ತಾ ಇಲ್ಲ. So my dear brothers and sisters, we need to love one another. ಪ್ರಿಯ ಸಹೋದರ ಸಹೋದರಿಯರನ್ನ ಒಬ್ಬರನ್ನೊಬ್ಬರು ನಾವು ಪ್ರೀತಿಯನ್ನು ತೋರಿಸಬೇಕು. In the epistle there is one chapter is speaking about love. ಈ ಒಂದು ತನ್ನ ಪತ್ರಿಕೆಗಳಲ್ಲಿ ಒಂದು ಅಧ್ಯಾಯವನ್ನು ಆತನು ಪ್ರೀತಿಗೆ ಮೀಸಲಾಗಿಟ್ಟಂತ ಸಂಗತಿಯನ್ನು ನೋಡ್ತೇವೆ. And that chapter is called a love chapter. ಆ ಒಂದು ಅಧ್ಯಾಯವನ್ನು ನಾವು ಪ್ರೀತಿಯ ಅಧ್ಯಾಯ ಎಂಬುದಾಗಿ ನಾವು ಕರೆಯುತ್ತೇವೆ. Do you know that which is that? ಯಾವ ಅಧ್ಯಾಯ ಗೊತ್ತುಂಟಾ? Yeah? Which one? 1 Corinthians 13. Very good. Okay. 1 Corinthians 13 is speaking about love. ಮೊದಲನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ ಪ್ರೀತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. When we read that carefully, ನಾವು ಅದನ್ನು ಒಂದು ಸೂಕ್ಷ್ಮವಾಗಿ ಅಲ್ಲಿ ಓದುವಾಗ from chapter 13 verse 4 onwards, 13ನೇ ಅಧ್ಯಾಯ 4ನೇ ವಚನದಿಂದ see the qualification of love is given there. ಅಲ್ಲಿ ಪ್ರೀತಿಗೆ ಇರಬೇಕಾದ ಅರ್ಹತೆಗಳ ಕುರಿತಾಗಿ ಓದ್ತೇವೆ. And also that for love the personality was given. ಆ ಒಂದು ಪ್ರೀತಿಗೆ ಅಲ್ಲಿ ವ್ಯಕ್ತಿತ್ವವು ಕೊಡಲ್ಪಟ್ಟದಾಗಿ ಓದ್ತೇವೆ. You understand what I am saying? ನಾನು ಹೇಳ್ತಾ ಇರೋದು ಅರ್ಥವಾಗ್ತಾ ಇದೆಯಾ? For love Paul gives personality. ಆ ಪ್ರೀತಿಗೆ ಅಲ್ಲಿ ವ್ಯಕ್ತಿತ್ವವನ್ನು ಕೊಡುವಂತಹ ಸಂಗತಿಯನ್ನು ನೋಡ್ತೇವೆ. See verse 4. 4ನೇ ವಚನ. Love is patient. ಪ್ರೀತಿಯು ತಾಳ್ಮೆಯುಳ್ಳದ್ದು. Love is kind and is not jealous. ಪ್ರೀತಿಯು ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚುಪಡುವುದಿಲ್ಲ. Love does not brag and is not arrogant. ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. So many things are said about love. ಈ ರೀತಿಯಾಗಿ ಅನೇಕ ದೊಡ್ಡ ಪಠ್ಯ ನೋಡ್ತೇವೆ ಪ್ರೀತಿಯ So ಕುರಿತಾಗಿ. Paul personifies love. ಅಲ್ಲಿ ಅದರಿಂದ ಪೌಲನು ಅಲ್ಲಿ ವ್ಯಕ್ತಿಗತವಾಗಿ ಮಾಡುವಂತ ಸಂಗತಿ. That means these qualities, we need to have these qualities. ಈ ರೀತಿಯಾದಂತಹ ಗುಣಲಕ್ಷಣಗಳು ನಮ್ಮ ಜೀವಿತಗಳಲ್ಲಿ ಕಾಣಲ್ಪಡಬೇಕು. In the church at Corinth, ಕೊರಿಂಥ ಸಭೆಯಲ್ಲಿ they didn't have these qualities. ಈ ಲಕ್ಷಣಗಳು ಕಾಣಲ್ಪಡ್ತಾ ಇರಲಿಲ್ಲ. That's why there was lot of problems. ಆದ್ರಿಂದ ಆ ಒಂದು ಸಭೆಯಲ್ಲಿ ಅನೇಕ ಸಮಸ್ಯೆಗಳು ಇದ್ದವು. And in Paul says in chapter 3, there is a division in the church. ಆ ಒಂದು ಸಭೆಯಲ್ಲಿ ವಿಭಾಗಗಳಾಗಿದ್ದವು ಎಂಬುದಾಗಿ ಪೌಲನು ಬರೆಯುತ್ತಾನಾಗಿದ್ದಾನೆ. What is the reason? ಯಾಕೆ ಕಾರಣ ಏನು? What is the reason? ಯಾಕೆ ಕಾರಣವೇನು? Because ಯಾಕೆ? there is no love. ನೋ, ಪ್ರೀತಿ ಇರಲಿಲ್ಲ. So that is the one of the great problem in the churches. ಅಲ್ಲಿ ಸಭೆಗಳಲ್ಲಿರುವಂತಹ ದೊಡ್ಡ ಸಮಸ್ಯೆ ಅದು ಇದು ತಾನೇ ಆಗಿದೆ. When we studied in the Bible college, ಪ್ರಿಯ ಸಹೋದರ ಬೈಬಲ್ ಕಾಲೇಜ್ ಓದುವಂತ ಸಮಯದಲ್ಲಿ one of the teacher, when he was taught this chapter, ಈ ಒಂದು ಅಧ್ಯಾಯವನ್ನು ಅವರು ನಮಗೆ ಬೋಧಿಸುವಾಗ he told us, when you read this portion, ಈ ಒಂದು ವಾಕ್ಯ ಭಾಗವನ್ನು ಓದುವಾಗ you have to mention your name where the word love mentioned. ಅಲ್ಲಿ ಲವ್ ಎಂಬ ಪ್ರೀತಿ ಎಂಬ ಬರೆಯಲ್ಪಟ್ಟಂತಹ ಸ್ಥಳದಲ್ಲಿ ನಿನ್ನ ಹೆಸರನ್ನು ಹಾಕಿಕೊಂಡು ನೀನು ಓದಬೇಕೆಂಬುದಾಗಿ ಅವರು ಹೇಳಿದರು. And you have to practice this. ಅದನ್ನು ನೀವು ಅಧ್ಯಾಯಾಭ್ಯಾಸಕ್ಕೆ ತರಬೇಕೆಂಬುದಾಗಿ ಹೇಳಿದರು. Then there won't be any problem. ಆಗ ಯಾವ ಸಮಸ್ಯೆಯಲ್ಲಿ ಬರುವುದಿಲ್ಲ ಎಂಬುದಾಗಿ. Just put that your name in that place. ಅಲ್ಲಿ ನಿಮ್ಮ ಹೆಸರನ್ನು ಹಾಕಿಕೊಂಡು ಅದನ್ನು ಓದ್ರಿ. Verse 4. 4ನೇ ವಚನ. Shaji is patient. ಶಾಜಿ ಅವರು ತಾಳ್ಮೆ ಉಳ್ಳವರು. So you can place your name there. ನಿಮ್ಮ ಹೆಸರನ್ನು ಅಲ್ಲಿ ಹಾಕಿಕೊಳ್ಳ್ರಿ. I used to say in the marriage time when I speak, ಪ್ರಿಯ ಸಹೋದರ, ಮದುವೆ ಸಮಯದಲ್ಲಿ ಈ ವಾಕ್ಯವನ್ನು ಓದುವಾಗ always you husband and wife ಅಲ್ಲಿ ಗಂಡ ಹೆಂಡತಿ ಇರುವಂತ ಸಮಯದಲ್ಲಿ read these verses ಈ ಒಂದು ವಾಕ್ಯವನ್ನು ಓದಿಸ್ತಾ and ಇದ್ದೆ. put your name there. ಅಲ್ಲಿ ನಿಮ್ಮ ಹೆಸರುಗಳನ್ನು ಹಾಕೊಂಡು ಓದ್ರಿ ಎಂಬುದಾಗಿ. And when there will be some quarrels or misunderstanding comes, ಅಲ್ಲಿ ಕೆಲವು ಸಮಸ್ಯೆಗಳು ಅಲ್ಲಿ ಬಂದಂತ ಸಮಯದಲ್ಲಿ husband can remind wife, 1 Corinthians chapter 13 verse 4. ಆಗ ನೀವು ನಿಮ್ಮ ಹೆಂಡತಿರಿಗಾಗಲಿ ಗಂಡನಿಗಾಗಲಿ ಮೊದಲನೇ ಕೊನೆಯ ಪತ್ರಿಕೆ 13ನೇ ಅಧ್ಯಾಯವನ್ನು ಅವ್ರ ಜ್ಞಾಪಕಕ್ಕೆ ತರಬಹುದು. Then your problem will be solved. ಆಗ ನಿಮ್ಮ ಸಮಸ್ಯೆಗಳು ಅಲ್ಲಿ ಬಗೆಹರಿಯುತ್ತದೆ. Okay, you understand? ಪ್ರಾಯಶಃ ಅರ್ಥ ಆಗ್ತಿದೆಯಾ? In the church also. ಅದೇ ರೀತಿಯ ಸಭೆಯಲ್ಲಿ Why the problems in the church? ಸಭೆಗಳಲ್ಲಿ ಸಮಸ್ಯೆ ಯಾಕೆ? Because there is no true love. ನಿಜವಾದಂತ ಒಂದು ಪ್ರೀತಿಯಲ್ಲಿ ಕಾಣದೇ ಇರುವಂತಹ arrogance, ಅಲ್ಲಿ ಅಲ್ಲಿ ಹಠತನ ಎನ್ನುವಂತದ್ದು, and pride, ಅಂದ್ರೆ ಗರ್ವ ಎನ್ನುವಂತದ್ದು, jealousy. ಅಂದ್ರೆ ಹೊಟ್ಟೆ ಕಿಚ್ಚು. Why he is alone elder? ಅದೇ ಅವನು ಮಾತ್ರ ಯಾಕೆ? Why can't I can be an elder? ಯಾಕೆ ನಾನು ಮಾತ್ರ ಆಗಬಾರ್ದಾ ಎಂಬುದಾಗಿ. So from where it comes? ಎಲ್ಲಿಂದ ಬರುವಂತದ್ದಾಗಿದೆ? Jealousy. ಅಸೂಯೆ. So we have to avoid this. ಈ ಸಂಗತಿಗಳನ್ನು ನಾವು ಬದಿಗೆ ಒತ್ತಬೇಕು. So my dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, we have to learn how to walk in love. ಬೇರೆ ಪ್ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಳಬೇಕೆಂಬುದಾಗಿ ನಾವು ಕಲಿಯಬೇಕು. And we have to practice that. ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕು, ಅಭ್ಯಾಸ ಮಾಡಬೇಕು. See, love is eternal when we study. ನಾವು ಅದನ್ನು ಓದುವಾಗ ಪ್ರೀತಿ ಅನ್ನುವಂಥದ್ದು ಶಾಶ್ವತವಾಗಿರುವಂತದ್ದು. Jeremiah chapter 31 ಯೆರೆಮೀಯ ಪುಸ್ತಕ 31ನೇ ಅಧ್ಯಾಯದಲ್ಲಿ verse 1 says, God loved us with eternal love. ನಮಗೆ ಆತನು ತೋರುವಂತ ಪ್ರೀತಿ ಶಾಶ್ವತವಾದಂತ ಪ್ರೀತಿ ಎಂಬುದಾಗಿ ಓದ್ತೇವೆ. What is the meaning of that? ಹಾಗೆ ಅಂತ ಹೇಳಿದ್ರೆ ಏನು? When God loved Praveen, God loved you with the eternal love. ಅಲ್ಲಿ ದೇವರು ಪ್ರವೀಣ್ ಅನ್ನು ಪ್ರೀತಿ ಮಾಡುವಾಗ ಅದು ಶಾಶ್ವತವಾದಂತ ಪ್ರೀತಿಯಲ್ಲಿ ಪ್ರೀತಿ ಮಾಡಿದನು. There is no differentiation in
his love. ಅಲ್ಲಿ ಆತನ ಪ್ರೀತಿಯಲ್ಲಿ ಯಾವುದೇ ವ್ಯತ್ಯಾಸ ಎನ್ನುವಂಥದ್ದಿಲ್ಲ. If you do mistake, ನೀನು ತಪ್ಪು ಮಾಡಿದರೆ God's love, there is no lack of God's love. ದೇವರ ಪ್ರೀತಿಯಲ್ಲಿ ಕುಂದು ಎನ್ನುವಂಥದ್ದು, ಕೊರತೆ ಎನ್ನುವಂಥದ್ದು ಇಲ್ಲ. Our love only lacks. ನಮ್ಮ ಒಂದು ಪ್ರೀತಿಯಲ್ಲಿ ಕೊರತೆ, ನ್ಯೂನತೆ ಎನ್ನುವಂಥದ್ದು ಇದೆ. You understand? ಅರ್ಥ ಆಗ್ತಾ ಇದೆಯಾ? So God loved us with everlasting love. ದೇವರು ನಮ್ಮಲ್ಲಿ ಶಾಶ್ವತವಾದಂತಹ ಪ್ರೀತಿಯನ್ನು ಆತನು ತೋರಿಸಿದನು. And the Lord wants us to walk in His love. ಆತನ ಪ್ರೀತಿಯಲ್ಲಿ ನೀವು ನಡೆಯಿರಿ ಎಂಬುದಾಗಿ ಅಪೇಕ್ಷಿಸುವಂತನಾಗಿದ್ದಾನೆ. That's what we see here. That's what we see here. ನಾವು ಇಲ್ಲಿ ಅದನ್ನೇ ನಾವು We ಓದುವಂತರಾಗಿದ್ದೇವೆ. have to walk in love. ನೀವು ಪ್ರೀತಿಯಲ್ಲಿ ನೀವು ನಡಕೊಳ್ಳಿರಿ. See, real love is giving. ನಿಜವಾದಂತಹ ಪ್ರೀತಿ ಅದು ಕೊಡುವಿಕೆಯನ್ನು It's ತೋರಿಸುವಂತದ್ದಾಗಿದೆ. said that without giving you cannot love. ನೀನು ಕೊಡದ ಹೊರತು ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. Without giving you cannot love. ನೀನು ಕೊಡದೆ ನೀನು ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. Without love you can give. ನೀನು ಪ್ರೀತಿ ಇಲ್ಲದೆ ನೀನು ಕೊಡಬಹುದು. You understand what I'm saying? ನಾನು ಹೇಳ್ತಾ ಅರ್ಥ ಆಗ್ತಾ ಇದೆಯಾ? Without love you cannot give. ನೀನು ಪ್ರೀತಿ ಇಲ್ಲದೆ ನೀನು ಕೊಡೋದಕ್ಕೆ ಸಾಧ್ಯವಿಲ್ಲ. Without giving you cannot love. ನೀನು ಕೊಡದೆ ಪ್ರೀತಿಯನ್ನು ತೋರಿಸ. When God loved us, ದೇವರು ನಮ್ಮನ್ನು ಪ್ರೀತಿ ತೋರಿಸಿದಾಗ God gave His only Son. ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟನು. When Jesus loved us, ನಾವು ಕರ್ತನು ನಮ್ಮ ಪ್ರೀತಿ He ಮಾಡಿದಾಗ gave His life for us. ತನ್ನ ಪ್ರಾಣವನ್ನೇ ಆತ ನಮಗೆ ಕೊಟ್ಟನು. That is, without giving we cannot love. ನಾವು ಕೊಡದೆ ನಾವು ಪ್ರೀತಿಯನ್ನು When ತೋರಿಸಲಿಕ್ಕೆ you say ಸಾಧ್ಯವಿಲ್ಲ. that you love your brother, ನೀನು ನನ್ನ ಸಹೋದರನ ಪ್ರೀತಿ ಮಾಡ್ತೇನೆ ಎಂಬುದಾಗಿ you ಹೇಳಿದ್ರೆ have to give. ನೀನು ಕೊಡುವಂತದ್ದಾಗಿ ಆಗಿರ್ಬೇಕಲ್ಲಿ. And without love we can give. ನಾವು ಪ್ರೀತಿ ಇಲ್ಲದೆ ಕೊಡಬಹುದು. When a beggar come to our house, ನಾವು ಒಬ್ಬ ಭಿಕ್ಷಕನು ಬಂದಂತ we ಸಮಯದಲ್ಲಿ give some money to him. ಕೆಲವು ಹಣವನ್ನು ನಾವು That ಕೊಡುವಂತರಾಗಿದ್ದೇವೆ. is not because of love. ನಾವು ಪ್ರೀತಿನ ಕೊಡುವಂತದ್ದಲ್ಲ. So you understand what is without giving you can love, but without giving you cannot love, but without love you can give. ನೀನು ಪ್ರೀತಿ ಇಲ್ಲದೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಕೆಲವು ಸಾರಿ ಪ್ರೀತಿ ಇಲ್ಲದೆ ಈ ರೀತಿ ಕೊಡೋದಕ್ಕೆ ಸಾಧ್ಯತೆ ಉಂಟು. And my dear brothers and sisters, we have to practice that in our Christian life. ನಮ್ಮ ದೈನಂದಿನ ಜೀವಿತದಲ್ಲಿ ಈ ಒಂದು ಸಂಗತಿಗಳನ್ನು ಅನುಷ್ಠಾನಕ್ಕೆ ನಾವು ತರಬೇಕು. It is a command that walk in love. ಅದು ದೇವರ ಅಪ್ಪಣೆಯನ್ನು ಕೊಡುವಂತನಾಗಿದ್ದಾನೆ, ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. And secondly, ಎರಡನೇದಾಗಿ 10 to verse 9. 9ನೇ ವಚನಕ್ಕೆ ಬಂದ್ರೆ ಅದೇ ಅಧ್ಯಾಯ, ಬೆಳಕಿನವರಂತೆ ನಡೆದುಕೊಳ್ಳಿರಿ. Okay, walk as children of light. ನೀವು ಬೆಳಕಿನವರಂತೆ ನೀವು ನಡೆದುಕೊಳ್ಳಿರಿ. So what do you mean by walk in light? ಬೆಳಕಿನಲ್ಲಿ ನಡೆದುಕೊಳ್ಳುವುದು ಎಂಬುದಾಗಿ ಹೇಳಿದ್ರೆ ಏನು? What do you mean? ಹಾಗೆಂಬುದಾಗಿ ಹೇಳಿದ್ರೆ ಏನು ಅರ್ಥ? What is the opposite of light? ಬೆಳಕಿಗೆ ವಿರುದ್ಧವಾದಂತಹ ಪದವೇನು? Kattale, darkness. So ಕತ್ತಲೆ. darkness and light. ಈ ಕತ್ತಲೆ ಮತ್ತು ಬೆಳಕು. Morning when we came here, ಬೆಳಿಗ್ಗೆ ನಾವು ಬಂದಂತ ಸಮಯದಲ್ಲಿ there was no current. ಅಲ್ಲಿ ಕರೆಂಟ್ ಇರಲಿಲ್ಲ. And there was lack of light. ಅಲ್ಲಿ ಬೆಳಕಿನ ನೂನೆಯ ಕೊರತೆ ಇತ್ತು. And when current comes, ಹೌದು, ಕರೆಂಟ್ ಬಂದ ಮೇಲೆ now good light is there. ಈಗ ಬೆಳಕನ್ನು ಹೊಂದಿದ್ದೇವೆ. So that when light comes, darkness removed. ಆ ಬೆಳಕು ಬಂದ ಮೇಲೆ ಕತ್ತಲೆ ಅದು ಹೊರಟು ಹೋಯಿತು. So we believers, ವಿಶ್ವಾಸಿಗಳಂತ ನಾವು we have to live in the light. ನಾವು ಬೆಳಕಿನಲ್ಲಿ ನಡ್ಕೊಳ್ಳಬೇಕೆಂಬುದಾಗಿ I'll tell you what is light. ಆ ಬೆಳಕು ಎಂಬುದಾಗಿ ಹೇಳಿದ್ರೆ ಎಂಬುದಾಗಿ Let us turn to 1 John chapter 1. ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ chapter 1 verse 7. 1ನೇ ಅಧ್ಯಾಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. Okay, here it says, but if we walk in the light as he himself is in the light. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯವಾಗಿದ್ದೇವೆ. So Jesus Christ is light. ಅದಕ್ಕೆ ಯೇಸು ಕ್ರಿಸ್ತನು ದೇವರ ಬೆಳಕಾಗಿದ್ದಾನೆ. And we have to walk in the light. ನಾವು ಬೆಳಕಿನಲ್ಲಿ ನಾವು ನಡೆಯಬೇಕು. What it mean? ಹಾಗೆಂಬುದಾಗಿ ಹೇಳಿದ್ರೆ ಏನು ಅರ್ಥ? What it mean? ಹಾಗೆಂಬುದಾಗಿ ಹೇಳಿದ್ರೆ ಅರ್ಥವೇನು? There we can understand that the Lord Jesus Christ is holy. ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಿಶುದ್ಧನಾಗಿದ್ದಾನೆ. The light shows the holiness. ನಮ್ಮ ಆ ಬೆಳಕು ಆತನ ಪರಿಶುದ್ಧತೆಯನ್ನು ತೋರಿಸುವಂತದ್ದಾಗಿದೆ. And we have to walk in the light means we have to live a holy life. ಅಂದ್ರೆ ಆತನ ಬೆಳಕಿನಲ್ಲಿ ನಡೆಕೊಳ್ಳಿರಿ ಎಂಬುದಾಗಿ ಆತನ ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧತೆಯಲ್ಲಿ ನಡೆದುಕೊಳ್ಳಿರಿ. When God said to the people of Israel, ಇಸ್ರಾಯೇಲರಿಗೆ ದೇವರು ಹೇಳುವಾಗ in the Leviticus chapter 11 verse 44, ಯಾಜಕಾಂಗದ ಪುಸ್ತಕ 11ನೇ ಅಧ್ಯಾಯ 44ನೇ ವಚನದಲ್ಲಿ God said to the people of Israel, ಅಲ್ಲಿ ಇಸ್ರಾಯೇಲರಿಗೆ ದೇವರು ಹೇಳಿದಂತ ಮಾತು, be holy because I am holy. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರಿ ಎಂಬುದಾಗಿ ಆತನು So ಹೇಳಿದನು. God is a holy God, ದೇವರು ಆತನ ಪರಿಶುದ್ಧನಾದ ದೇವರು, and his people must live as a holy life. They must lead a holy life. ಆತನ ಜನರು ಸಹ ಅದೇ ರೀತಿಯ ಪರಿಶುದ್ಧವಾದಂತಹ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಆತನು ಅಪೇಕ್ಷಿಸುತ್ತಾನೆ. If we have sinful life, if we lead a sinful life, we will not have that fellowship
with the Lord Jesus ನಾವು Christ. ಪಾಪಮಯವಾದಂತ ಜೀವಿತದಲ್ಲಿ ನಾವು ಜೀವಿಸಿದ್ರೆ ಆತನ ಜೊತೆಲಿ ಆ ನಿಕಟವಾದಂತಹ ಒಂದು ಅನ್ಯೋನ್ಯತೆ ಹೊಂದಲಿಕ್ಕೆ ಅದು ಸಾಧ್ಯವಿಲ್ಲ. So in 2 Corinthians chapter 14 onward, 2 Corinthians chapter 6 verse 14 onwards, ಎರಡನೇ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯದ ಮುಂದಕ್ಕೆ ನಾವು ಓದುವಾಗ Paul says that what relationship have the light with the darkness. ಮತ್ತು ಕತ್ತಲೆಗೂ ಬೆಳಕಿಗೂ ಒಡನಾಟವೇನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ So ಬರೆಯಲ್ಪಟ್ಟಿದೆ. when darkness come, when light comes, darkness removes. ಬೆಳಕು ಬಂದಂತ ತಕ್ಷಣ ಕತ್ತಲೆ ಅನ್ನುವಂಥದ್ದು ಹೊರಟು ಹೋಗುವಂತದ್ದಾಗಿದೆ. When light goes, darkness comes. ಬೆಳಕು ಹೋದ ಮೇಲೆ ಕತ್ತಲೆಯಲ್ಲಿ ಬರುವಂತದ್ದಾಗಿದೆ. So my dear brothers and sisters, ಸಹೋದರ ಸಹೋದರಿಯರೇ, we have to live a holy life. ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು. With sin there is no compromise for God. ಅಲ್ಲಿ ಪಾಪ ಎಂಬುದಾಗಿ ಹೇಳುವಾಗ ಅದರ ಜೊತೆ ಯಾವುದೇ ರೀತಿಯ ಸಂಧಾನ ಎನ್ನುವಂಥದ್ದು ಅಲ್ಲಿ ದೇವರ ಜೊತೆಯಲ್ಲಿ ಇಲ್ಲ. There is no compromise. ಅಲ್ಲಿ ಯಾವುದೇ ರೀತಿಯ ಸಂಧಾನ ಎನ್ನುವಂಥದ್ದು ಬರುವುದಿಲ್ಲ. If there is a sin, ಅಲ್ಲಿ ಯಾವುದೇ ಪಾಪ ಎನ್ನುವಂಥದ್ದು ಅಲ್ಲಿ we ಬರುವಾಗ have to remember there is a punishment. ಆ ಒಂದಕ್ಕೆ ಶಿಕ್ಷೆ ಎನ್ನುವಂಥದ್ದು ಇದೆ ಎಂಬುದಾಗಿ Without ಗ್ರಹಿಸಿಕೊಳ್ಳಬೇಕು. punishing, God will not leave sin. ಅಲ್ಲಿ ಅದು ಶಿಕ್ಷೆಯನ್ನು ಕೊಡದ ಹೊರತು ಆತನ ಅದು ಹಾಗೆ ಬಿಡುವುದಿಲ್ಲ. Whoever it may be. ಯಾರೇ ಅದಾಗಿರಬಹುದು. We know the life of David. ದಾವೀದನ ಒಂದು ಜೀವಿತ ನಮಗೆ He was a man after God's own heart. ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನೇ ಎಂಬುದಾಗಿ ದೇವರು ಆತನ But when ಸಾಕ್ಷಿ he ಕೊಟ್ಟನು. did sin, ಆತನು ಪಾಪದಲ್ಲಿ ಬಿದ್ದಾಗ God punished him. ಅಲ್ಲಿ ದೇವರು ಅಲ್ಲಿ ಶಿಕ್ಷೆಯನ್ನು ತಂದನು. So for sin there is no compromise. ಅಲ್ಲಿ ಯಾವ ರೀತಿಯ ಸಂಧಾನ ಎನ್ನುವಂತದ್ದು ಪಾಪದ ವಿಷಯದಲ್ಲಿ ಬರುವುದಿಲ್ಲ. Everyone must understand that there is no compromise with sin. ಪ್ರತಿಯೊಬ್ಬರು ಸಹ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪಾಪ ಎನ್ನುವಾಗ ಅದು ಯಾವ ರೀತಿಯ ಸಂಧಾನ ಎನ್ನುವಂತದ್ದು ದೇವರ ಬಳಿಯಲ್ಲಿಲ್ಲ. We have to live in the holy life. ಆ ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. When we read 1 Peter chapter 1, ಮೊದಲೇ ಪೇತ್ರನ ಪತ್ರಿಕೆ ಮೊದಲೇ ಅಧ್ಯಾಯಕ್ಕೆ ತಿರುಗಿಸಿರಿ. chapter 1 verse 15. ಮೊದಲೇ ಅಧ್ಯಾಯ 15ನೇ ವಚನ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. So that's a commandment ಅಲ್ಲಿ ಒಂದು ಅಪ್ಪಣೆಯನ್ನು to ನೋಡುವಂತರಾಗಿದೆ. every believer ಪ್ರತಿಯೊಬ್ಬ ವಿಶ್ವಾಸಿಗೆ ಅಪ್ಪಣೆ. that we have to live a holy life. ನೀವು ಎಲ್ಲರೂ ಸಹ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿರಿ. That I'm not saying that we have to be perfect. ನಾವು ಪರಿಪೂರ್ಣವಾಗಿ ಇರಬೇಕೆಂಬುದಾಗಿ ನಾನು ಹೇಳ್ತಾ ಇಲ್ಲ. We cannot perfect in this world. ಈ ಲೋಕದಲ್ಲಿ ನಾವು ಪರಿಪೂರ್ಣವಾದ ಜೀವಿತ As I ಜೀವಿಸಲಿಕ್ಕೆ mentioned, this world is worse world, ಯಾಕಂದ್ರೆ ಕೆಟ್ಟದಾದಂತಹ ಲೋಕದಲ್ಲಿ ನಾವು ಜೀವಿಸ್ತಾ and ಇದ್ದೇವೆ. we have a sinful body. ನಾವು ಪಾಪಮಯವಂತ ದೇಹದಲ್ಲಿ ನಾವಿದ್ದೇವೆ. And when we live in this sinful body in this world, we may do sin. ನಾವು ಇಲ್ಲಿ ಪಾಪಮಯವಂತ ದೇಹದಲ್ಲಿ ಕೆಟ್ಟದಾದಂತ ಲೋಕದಲ್ಲಿ But always remember, ಆದರೆ ಯಾವಾಗ if you are a born again child, you cannot continue in sin. ಆದರೆ ಇದು ಹೊಸದಾಗಿ ಹುಟ್ಟಿದಂತ ವಿಶ್ವಾಸಿ ಅದೇ ರೀತಿಯಲ್ಲಿ ಮುಂದುವರೆದುಕೊಂಡು If you do sin, if you fall in sin, that you have to rectify, you have to correct yourself. ಆ ಪಾಪದ ಬಿದ್ದಂತ ಸಮಯದ ತಕ್ಷಣ ನೀನು ಅದನ್ನು ಯಥಾಸ್ಥಾನ ಪಡಿಸಿಕೊಂಡು You have to come to the presence of God. ಆತನ ಪ್ರಸನ್ನತೆಗೆ ನೀನು Lord, ಹಿಂತಿರುಗಿ have ಬರಬೇಕು. mercy on me, I fall down. ಕರ್ತನೇ ನಾನು ಬಿದ್ದು ಹೋಗಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸು ಎಂಬುದಾಗಿ ನೀನು The Lord is faithful to forgive your sin. ಆತನು ನಂಬಿಗಸ್ತನಾಗಿರೋ ನಮ್ಮ ಪಾಪಗಳನ್ನು ಆತನು That ಕ್ಷಮಿಸುವಂತವನಾಗಿದ್ದಾನೆ. means it is not giving a license to indulge do sin. ಆದ್ರೆ ಹಾಗೆ ಎಂಬುದಾಗಿ ಹೇಳಿದ್ದಕ್ಕೆ ನಾವು ಪಾಪವನ್ನು ಮಾಡುವುದಕ್ಕೆ ಒಂದು ರೀತಿಯ ಲೈಸೆನ್ಸ್ ಕೊಡುವಂತದ್ದು ಎಂಬುದಾಗಿ ಅಲ್ಲ. If you do sin, you have to forgive. There is a forgiveness. ಆದ್ರೆ ನಾವು ಪಾಪವನ್ನು ಮಾಡಿದಂತ ಸಮಯದಲ್ಲಿ ಅದನ್ನು ಕ್ಷಮಿಸುವುದಕ್ಕೆ ಅಂತ ಒಂದು ಕರ್ತನಿದ್ದಾನೆ. First John chapter 2, John says, ಮೊದಲೇ ಅವನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, my dear children, do not do sin. ಪ್ರಿಯರಾದ ಮಕ್ಕಳಿಗೆ ನೀವು ಪಾಪವನ್ನು ಮಾಡಬೇಡ್ರಿ ಎಂಬುದಾಗಿ ನಾವು ಓದ್ತೇವೆ. If you do sin, ನೀವು ಪಾಪ ಮಾಡಿದೆ ಆದರೆ, ನೀವು ಬಿದ್ದಾಗ, so we have a advocate in the presence of God. ಒಬ್ಬ ದೇವರ ಪ್ರಸನ್ನತೆಯಲ್ಲಿ ನಮ್ಮ We have to come to the presence of God. ದೇವರ ಪ್ರಸನ್ನತೆಗೆ ಹಿಂತಿರುಗಿ We ಬರಬೇಕು. have to cling on to the Lord. ಕರ್ತನಿಂದ ನಾವು ಅಂಟಿಕೊಳ್ಳಬೇಕು. Lord, I did sin. ಕರ್ತನೇ ನಾನು ಈ ರೀತಿಯಾಗಿ ಸೋತು Forgive my ಹೋಗಿದ್ದೇನೆ, sin. ನನ್ನ ಕ್ಷಮಿಸು. And He will forgive your sin. ಖಂಡಿತವಾಗಿ ಆತನ ಪಾಪಗಳನ್ನು We need to live a ಕ್ಷಮಿಸುವಂತವನಾಗಿದ್ದಾನೆ. holy life. ನಾವು ಪರಿಶುದ್ಧವಾದಂತಹ ಜೀವಿತ That's ಜೀವಿಸಬೇಕು. what the Lord demands from us. ಅದನ್ನು ತಾನೇ ನಮ್ಮಿಂದ ಅಪೇಕ್ಷಿಸುವಂತವನಾಗಿದ್ದಾನೆ. That we have to walk in the light. ನಾವು ಬೆಳಕಿನಲ್ಲಿ ನಾವು ನಡೆಯಬೇಕು. Then one more verse, 2 Peter chapter 3, 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ verses 11 and 12. 11 ಮತ್ತು 12ನೇ ವಚನ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾಗಿ ನಡವಳಿಕೆಯು ಭಕ್ತಿ ಉಳ್ಳವರಾಗಿಯೂ ಇರಬೇಕಲ್ಲ. Yeah, how we should live. ನಾವು ಯಾವ ರೀತಿಯಲ್ಲಿ ಅಲ್ಲಿ ಜೀವಿಸಬೇಕು. And it's very clearly says that we have to live for the eyes of the Lord are toward the righteous and his ear. Sorry. 2 Peter 3, 11 and 12. Yeah. Verse 12 says that look for and hastening the coming of the day of God, because of which the heavens will be destroyed by burning and the elements will melt with intense heat. And verse 11, since all these things are to be destroyed in this way, what sort of people ought to you to be in holy conduct and godly?
ಎಲ್ಲವೂ ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾಗಿ ನಡವಳಿಕೆಯುಳ್ಳ ಆಗಿರಬೇಕು. If you have hope that you have to live a holy life. ನೀನು ಪರಿಶುದ್ಧವಾದ ಜೀವಿತ ಜೀವಿಸಬೇಕೆಂಬ ಒಂದು ನಿರೀಕ್ಷೆಯಲ್ಲಿ ಅದು ಇರಬೇಕು. Once we were sanctified, ನಾವು ಒಂದು ಕಾಲದಲ್ಲಿ ನಾವು ಪ್ರತಿಷ್ಠೆ when we believed in the Lord Jesus Christ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟಾಗ, at that time the Lord sanctified us. ಆ ಸಮಯದಲ್ಲಿ ದೇವರು ನಮ್ಮನ್ನು ಶುದ್ಧೀಕರಿಸಿದನು. And we have been sanctified. ಅಂದಿನಿಂದ ನಾವು ಶುದ್ಧೀಕರಣ ಕಾರ್ಯಕ್ಕೆ ಒಳಪಡುತ್ತಾ ಬಂದಿದ್ದೇವೆ. Every day we have to read Bible and we have to correct ourselves. ಪ್ರತಿದಿನ ನಾವು ಸತ್ಯವೇದವನ್ನು ಓದಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. Every day we have to sanctify ourselves. ಪ್ರತಿನಿತ್ಯ ನಾವು ಶುದ್ಧೀಕರಣಕ್ಕೆ ನಮ್ಮನ್ನು ಒಳಪಡಿಸಿಕೊಳ್ಳಬೇಕಾಗಿದೆ. And thirdly, we will be sanctified ಮೂರನೇದಾಗಿ ನಾವು ಶುದ್ಧೀಕರಣ ಕಾರ್ಯಕ್ಕೆ ಒಳಗಾಗುವಂತರಾಗಿದ್ದೇವೆ. when the Lord comes. ಯಾವಾಗ ಎಂಬುದಾಗಿ ಆತನ ಎರಡನೇ ಬರುವುದರಲ್ಲಿ We will be like Him. ಆತನ ಹಾಗೆ ನಾವು ಇರುವಂತರಾಗಿದ್ದೇವೆ. We will be this body will be transformed into His glorious body. ಈ ಒಂದು ದೇಹ ಅದು ರೂಪಾಂತರ ಹೊಂದುವಂತದಾಗಿದೆ, ಮಹಿಮೆಯ ಶರೀರ ಹೊಂದುವಂತದಾಗಿದೆ. That is our hope, isn't it? ಅದು ತಾನೇ ನಮ್ಮ ನಿರೀಕ್ಷೆಯಾಗಿದೆ. Let us turn to 1 John ಮೊದಲನೇ ಯೋಹಾನನ ಪತ್ರಿಕೆ chapter 3 3ನೇ ಅಧ್ಯಾಯ verse 1. ಮೊದಲನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ Sorry, ಇಟ್ಟಿದ್ದಾನೆ. verse 3 read. There is no time. Verse 3. ಯಾಕಂದ್ರೆ ಆತನ ಪ್ರಕಾರವೇ ಆತನು ನೋಡುವೆವು, ಆತನ ಮೇಲೆ ಆ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ What is our ಮಾಡಿಕೊಳ್ಳುತ್ತಾನೆ. hope? ನಮ್ಮ ಒಂದು ನಿರೀಕ್ಷೆ ಏನು? What is our hope? ನಮ್ಮ ಒಂದು ನಿರೀಕ್ಷೆ Not that Christ will come. ಕ್ರಿಸ್ತನು ಬರುವಂತದ್ದಲ್ಲ, That is not our hope. ಅದು ನಮ್ಮ ನಿರೀಕ್ಷೆ ಅಲ್ಲ. That is our hope in another way. ಖಂಡಿತವಾಗಿ ಆ ನಿರೀಕ್ಷೆ ಮತ್ತೊಂದು ಕಡೆಯಲ್ಲಿ. What is our hope? ನಮ್ಮ ನಿರೀಕ್ಷೆ ಯಾವ ರೀತಿಯಲ್ಲಿ ಇರಬೇಕು? When Christ comes, ಆತನು ಬಂದಂತ when ಸಮಯದಲ್ಲಿ we will see Him, ನಾವು ಆತನನ್ನು ನೋಡಿದಾಗ we will be like Him. This body will be transformed into His glorious body. ಅಲ್ಲಿ ಈ ಒಂದು ಮಹಿಮೆ, ಈ ಒಂದು ಶರೀರವು ಲಯವಾಗಿ ಆತನ ರೀತಿಯ ಮಹಿಮಾ ಶರೀರ That ಹೊಂದುವಂತದಾಗಿದೆ. is our hope. ಅದು ನಮಗಿರುವಂತ ನಿರೀಕ್ಷೆ. Because we have this hope, ಈ ಒಂದು ನಿರೀಕ್ಷೆ ನಮ್ಮಲ್ಲಿ ಇರುವುದರಿಂದ we have to pure as He is pure. ಆತನು ಪರಿಶುದ್ಧನಾಗಿರೋ ಪ್ರಕಾರ ನಿಮ್ಮನ್ನು ನೀವು You ಶುದ್ಧಪಡಿಸಿಕೊಳ್ಳಿ. understand? ಅರ್ಥ ಆಗ್ತಿದೆಯಾ? If you have that hope, ಆ ಒಂದು ನಿರೀಕ್ಷೆ ನಿನ್ನಲ್ಲಿದ್ದರೆ you have to purify yourself. ನಿನ್ನ ಶುದ್ಧೀಕರಣಕ್ಕೆ So ಒಳಪಡಿಸಿಕೊಳ್ಳಬೇಕು. walk in the light. ಆದ್ರೆ ನೀವು ಬೆಳಕಿನಲ್ಲಿ ನಡಕೊಳ್ಳಿರಿ. And thirdly, ಮೂರನೇದಾಗಿ chapter 5 verse 15. ಅದೇ 15ನೇ ವಚನ. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. So here Paul says how to walk in wisdom. ಆದ್ರಿಂದ ನೀವು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿ ನಡಕೊಳ್ಳಿರಿ. What is wisdom? ಆ ಜ್ಞಾನ ಎಂಬುದಾಗಿ ಹೇಳಿದ್ರೇನು? What is wisdom? ಜ್ಞಾನ ಎಂಬುದಾಗಿ ಹೇಳಿದ್ರೇನು? Yes. What is wisdom? ಜ್ಞಾನ ಎಂಬುದಾಗಿ ಹೇಳಿದ್ರೇನು? Huh? ಫಿಯರ್ ಆಫ್ ಗಾಡ್. Fear of God. Very good. Fear of God is wisdom. ಆ ದೇವರ ಭಯವೇ ಜ್ಞಾನಕ್ಕೆ ಮೂಲ. That means Paul says you walk in the fear of God. ಅನ್ನೆಂಬುದಾಗಿ ಹೇಳಿದ್ರೆ ದೇವರಲ್ಲಿ ಹೇಳುವಾಗಲಿ ದೇವರು ಕೇಳುವಂತದ್ದು ನೀವು ದೇವರ ಭಯದಲ್ಲಿ ನಡಕೊಳ್ಳಿರಿ. Beginning of wisdom is ಜ್ಞಾನವು fear of ಪ್ರಾರಂಭವಾಗುತ್ತದೆ. God is the beginning of wisdom. ದೇವರ ಭಯವೇ ಜ್ಞಾನಕ್ಕೆ ಮೂಲ. Proverbs chapter 1 verse 7. ಜ್ಞಾನೋಕ್ತ ಪುಸ್ತಕ 17ನೇ ವಚನ ಓದ್ತೇವೆ. So the fear of God is the beginning of wisdom. ದೇವರ ಭಯವೇ ಜ್ಞಾನಕ್ಕೆ ಮೂಲ ಅದಾಗಿದೆ. Here Paul says you walk in wisdom. ನೀವು ಜ್ಞಾನದಲ್ಲಿ ನಡಕೊಳ್ಳಿರಿ. That means ಹಾಗೆ ಎಂಬುದಾಗಿ ಹೇಳಿದ್ರೆ you have to walk in the fear of God. ದೇವರ ಭಯದಲ್ಲಿ ನೀವು ನಡಕೊಳ್ಳಿರಿ. Today when we look into the believers, ಇನ್ನು ವಿಶ್ವಾಸಗಳಲ್ಲಿ ನಾವು ನೋಡುವಾಗ I'm not blaming, I'm saying the truth. ನಾನು ಯಾವ ರೀತಿಯ ದ್ವೇಷ ಮಾಡ್ತಾ ಇಲ್ಲ, ನಾನು ಇದನ್ನು ಸತ್ಯವನ್ನು ಹೇಳ್ತಾ ಇದ್ದೇನೆ. What we see? ಏನಂತ ನೋಡ್ತೇವೆ? What we see? There is no ದೇವರ ಭಯ ಅನ್ನುವಂಥದ್ದು There is no fear. ಇಲ್ಲ. There is no fear of God. ದೇವರ ಭಯ ಅನ್ನುವಂಥದ್ದು ಅಲ್ಲಿ ಇಲ್ಲ. That's why people are acting as they like in the church. ಆದ್ರಿಂದ ನಮಗೆ ಇಷ್ಟ ಬಂದಂತ ರೀತಿಯಲ್ಲಿ ಸಭೆಯಲ್ಲಿ ವರ್ತಿಸುವಂತರಾಗಿದ್ದಾರೆ. They have no fear at all. ದೇವರ ಭಯ ಅನ್ನುವಂಥದ್ದು ಅಲ್ಲಿ ಇಲ್ಲ. If they have fear, ದೇವರ ಭಯ how ಎಂಬುದಾಗಿದ್ದರೆ they will come ಯಾವ ರೀತಿ ಹೇಗೆ ಬರುವಂತರಾಗಿದ್ದಾರೆ, and how they will keep themselves. ಯಾವ ರೀತಿ ತಮ್ಮ ನಡ್ಕೊಳ್ಳುವಂತರಾಗಿದ್ದಾರೆ. Some of you might have come from the Catholic Church. ಪ್ರಾಯಶಃ ಕ್ಯಾಥಲಿಕ್ ಸಭೆಯಲ್ಲಿ ಕೆಲವರು ಬಂದವರಾಗಿರಬಹುದು. If you watch that people, ಆ ಜನರ ನೀವು ನೋಡಿದ್ರೆ when they go to the church, ಅವರು ಸಭೆ ಚರ್ಚಿಗೆ ಹೋಗುವಾಗ ಸಮಯದಲ್ಲಿ how fearfully they will go. ಎಷ್ಟು ಭಯಗ್ರಸ್ತರಾಗಿ ಅವರು ಸಭೆ ಒಳಗಡೆ ಹೋಗ್ತಾರೆ ಗೊತ್ತುಂಟಾ? But when we come to the church, ಆದ್ರೆ ನಾವು ಸಭೆಗೆ ಬರುವಾಗ we don't feel the presence of God. That's why we don't have fear. ದೇವರ ಪ್ರಸನ್ನತೆ ಒಂದು ಅನುಭವ ನಮಗಿಲ್ಲ, ಆದ್ರಿಂದ ಯಾವ ದೇವರ ಭಯ ಅನ್ನುವಂಥದ್ದು ಅಲ್ಲಿ ಇಲ್ಲ. So fear of God. ದೇವರ ಭಯ ಎನ್ನುವಂಥದ್ದು. What is fear of God? ದೇವರ ಭಯ ಎಂಬುದಾಗಿ ಹೇಳಿದ್ರೆ ಏನು? Turn to Proverbs ಜ್ಞಾನೋಕ್ತ ಪುಸ್ತಕಕ್ಕೆ ಬನ್ರಿ. chapter 8 ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ verse 11. 8ನೇ ಅಧ್ಯಾಯ 11ನೇ ವಚನ. Sorry. Chapter 8 verse 13. 8ನೇ ಅಧ್ಯಾಯ 13ನೇ ವಚನ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. Yeah. What is the fear of God? ದೇವರ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. The fear of the Lord is to hate evil.
ಪಾಪ ದ್ವೇಷವನ್ನು ಹುಟ್ಟಿಸುವಂತದ್ದಾಗಿದೆ. I want to share many things. ಅನೇಕ ಸಂಗತಿಗಳು ಹೇಳಿ Time is not permitting me. ಆದರೆ ಸಮಯ See, ದಾಟಿದೆ. we know a great man in the Old Testament. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ನಮ್ಗೆ ಗೊತ್ತುಂಟು. Who, his name is Job. ಆತನ ಹೆಸರು ಯೋಹಾನ. You all know about Job. ಆತನ ಕುರಿತ ಯೋಹಾನ ಗೊತ್ತುಂಟು ನಿಮಗೆ. About him, God said a testimony. ಆತನ ಕುರಿತಾಗಿ ದೇವರಿಗೆ ಸಾಕ್ಷಿಯನ್ನು ಕೊಟ್ಟನು. He was a man of fear. ಆತನ ಭಯದಿಂದ ಕೂಡಿದಂತ ವ್ಯಕ್ತಿ. He was fearing God. ದೇವರಿಗೆ ಭಯಗ್ರಸ್ತನಾಗಿದ್ದನು. And he hate evil. ಆತನು ಕೆಟ್ಟದನ್ನು ಆತನು ದ್ವೇಷ ಮಾಡ್ತಾ ಇದ್ದನು. That's what we see. ಆತನ ಕುರಿತಾಗಿ ಸಾಕ್ಷಿ He ಓದ್ತೇವೆ. hate evil. ಆತನು ಕೆಟ್ಟದನ್ನು If ದ್ವೇಷ ಮಾಡಿದನು. you fear the Lord, ನೀನು ಕರ್ತನಿಗೆ ಭಯಪಟ್ಟರೆ then you will hate hate the evil. ಕೆಟ್ಟತನವನ್ನು ನೀನು ದ್ವೇಷ ಮಾಡುತ್ತಿ. So there are many verses. ಈ ರೀತಿಯಾಗಿ ಅನೇಕ ವಚನಗಳಿವೆ. We need to walk in the fear of the Lord. ದೇವರ ಭಯದಲ್ಲಿ ನಾವು ಅಲ್ಲಿ ನಡ್ಕೊಳ್ಳಬೇಕು. Finally, ಕಡೆಯದಾಗಿ the time which is allowed, it is finished. Within 2-3 minutes I will stop. 2-3 ನಿಮಿಷ ನಾನು ನಿಲ್ಲಿಸ್ತೇನೆ. Fourth one, ನಾಲ್ಕನೇದಾಗಿ verse 19. 19ನೇ ವಚನ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಲ್ಲಿ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಎಂಬುದಾಗಿ ಗೊತ್ತೇವೆ. Walk in the spirit filled life. ಅಲ್ಲಿ ಆತ್ಮದಿಂದ ತುಂಬಿಸಲ್ಪಟ್ಟವರಾಗಿ ನಡಕೊಳ್ಳಿರಿ. So when you believed, ನೀವು ನಂಬಿದಾಗ God has given the spirit of God in you. ದೇವರ ಆತ್ಮನನ್ನು ಆತ ನಿಮ್ಮ ಹೃದಯಕ್ಕೆ ಕೊಟ್ಟಿದ್ದಾನೆ. The spirit of God dwelling in us. ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡುವಂತನಾಗಿದ್ದಾನೆ. And it is our responsibility to obey the spirit of God. ಅದು ನಮ್ಮ ಜವಾಬ್ದಾರಿ ಆಗಿದೆ. ದೇವರ ಆತ್ಮನಿಗೆ ನಾವು ವಿಧೇಯರಾಗಿ ನಡ್ಕೊಳ್ಳುವಂತದ್ದು. So if you filled by the spirit, ನೀವು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದರೆ you will obey the spirit of God. ದೇವರ ಆತ್ಮನಿಗೆ ನೀವು ವಿಧೇಯರಾಗಿ ನಡ್ಕೊಳ್ಳುತ್ತೀರಿ. Many times we walk against the spirit of God. ಅನೇಕ ಬಾರಿ ದೇವರ ಆತ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತವರಾಗಿದ್ದಾರೆ. Same book chapter 4, ಅದೇ ಪುಸ್ತಕ 4ನೇ ಅಧ್ಯಾಯ verse 30. 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆಯಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. Okay, so here I have no time. Here we read that do not grieve the spirit of God. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. So my dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, when we grieve the spirit, ನಾವು ಪರಿಶುದ್ಧಾತ್ಮನನ್ನು ದುಃಖಪಡಿಸಿದಾಗ when ಯಾವಾಗ ದುಃಖಪಡಿಸುತ್ತೇವೆ? ಯಾವಾಗ? when we disobey the spirit. ದೇವರ ಆತ್ಮನಿಗೆ ನಾವು ಅವಿಧೇಯತೆಯನ್ನು ತೋರಿಸಿದಾಗ ಆತನಿಗೆ ದುಃಖಪಡಿಸುತ್ತೇವೆ. When we do sin, we walk against the spirit of God. ನಾವು ಪಾಪ ಮಾಡಿದಾಗ ಆತನು ದೇವರ ಆತ್ಮನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ನಾವು ಆತನನ್ನು ದುಃಖಪಡಿಸುತ್ತೇವೆ. So this morning ಮುಂಜಾನೆ we have to ask to the spirit of God. ನಾವು ದೇವರ ಆತ್ಮನ ಜೊತೆ ನಾವು ಪ್ರಶ್ನೆಯನ್ನು ಹಾಕಿಕೊಳ್ಳುವಂತವರಾಗಿರೋಣ. The spirit is dwelling in us. ನಾವು ದೇವರ ಆತ್ಮನ ಮೇಲೆ ವಾಸ ಮಾಡುವಂತನಾಗಿದ್ದಾನೆ. And he will teach us in all truths. That's what the word of God, that's what the Lord said. ಆತನ ಎಲ್ಲಾ ಸತ್ಯಗಳನ್ನು ನಮಗೆ ಪ್ರಕಟ ಮಾಡುವಂತನಾಗಿದ್ದಾನೆ ಎಂಬುದಾಗಿ ಕರ್ತನು ಹೇಳಿದನು. When he teaches all truths, ಆತನ ಎಲ್ಲಾ ಸತ್ಯವನ್ನು ನಮಗೆ ಪ್ರಕಟ ಮಾಡುವಾಗ if we don't obey, ನಾವು ಆತನಿಗೆ ವಿಧೇಯರಾಗದೆ ಹೋದರೆ then we are grieving the spirit. ನಾವು ಆ ಪರಿಶುದ್ಧಾತ್ಮನನ್ನು ದುಃಖಪಡಿಸುತ್ತೇವೆ. We are not walking in the spirit. ನಾವು ದೇವರ ಆತ್ಮನಿಗೆ ಅನುಸಾರವಾಗಿ ನಡೆಯುತ್ತಾ ಇಲ್ಲ. So this morning ಈ ಮುಂಜಾನೆ we have to examine ourselves. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. How do we walk? ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೇವೆ? Walk means live. ನಾವು ನಡೆ ಎಂಬುದಾಗಿ ಹೇಳಿದ್ರೆ ಆ ರೀತಿಯಾಗಿ ಜೀವಿಸಿರಿ. Walk means live. How you live? ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? So this morning we have to examine ourselves. How do we live? ನಾವು ಯಾವ ರೀತಿಯಲ್ಲಿ ಜೀವಿಸ್ತೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. Do we love one another? ನಾವು ಒಬ್ಬರಿಗೊಬ್ಬರು ನಾವು ಪ್ರೀತಿ ಮಾಡ್ತೇವೋ? Do we walk in the light? ನಾವು ಬೆಳಕಿನಲ್ಲಿ ನಡೀತಾ ಇದ್ದೇವೋ? Do we walk as the fear in the fear of God? ದೇವರ ಭಯದಲ್ಲಿ ನಾವು ನಡೀತಾ ಇದ್ದೇವೋ? Do we walk according to the teaching of the Holy Spirit? ಪರಿಶುದ್ಧಾತ್ಮನ ಒಂದು ಬೋಧನೆಗೆ ಅನುಸಾರವಾಗಿ ನಾವು ನಡೀತಾ ಇದ್ದೇವೋ? We have to examine ourselves. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. This morning ಮುಂಜಾನೆ let us examine. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. If we have, surely we will have lot of fails in our life. ಅನೇಕ ಸೋಲುವಿಕೆಗಳು ನಮ್ಮ ಜೀವಿತಗಳು ಬರುವಂತದ್ದಾಗಿದೆ. Failures not end. ಅನೇಕ ರೀತಿಯ ಸೋಲುವಿಕೆಗಳಿಗೆ ಒಳಗಾಗ್ತೇವೆ. Failures not end. ಸೋಲುವಿಕೆಗಳ ಅಂತ್ಯವಲ್ಲ. Again we have a place to repent and come. ಆದ್ರೆ ನಾವು ಮತ್ತೆ ನಮಗೆ ಒಂದು ಮಾರ್ಗವನ್ನು ಮಾಡಿದ್ದಾನೆ. ನಾವು ಪಶ್ಚಾತ್ತಾಪಪಟ್ಟು ಮತ್ತೆ ಆತನ ಹಿಂದಿರುಗಿ ನಾವು ಆತನ ಬಳಿಗೆ ಬರಬಹುದು. ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ the Lord is able to forgive us. ನಾವು ಆತ ನಮ್ಮನ್ನು ಪಾಪಗಳನ್ನು ಕ್ಷಮಿಸುವಂತನಾಗಿದ್ದಾನೆ. He is able to renew us. ಆತ ನಮ್ಮನ್ನು ಪುನರುಜ್ಜೀವನಕ್ಕೆ ನಡೆಸುವಂತನಾಗಿದ್ದಾನೆ. So this morning ಮುಂಜಾನೆ let us renew ourselves. ನಮ್ಮನ್ನು ಪುನರುಜ್ಜೀವನಕ್ಕೆ ಒಳಪಡಿಸಿಕೊಳ್ಳೋಣ. Let us admit our failures. ನಮ್ಮ ಒಂದು ಸೋಲುವಿಕೆಗಳನ್ನು ಆತನ ಮುಂದೆ ಒಪ್ಪಿಕೊಳ್ಳುವಂತನಾಗೋಣ. Tell to the Lord, ಆ ಕರ್ತನ ಬಳಿಗೆ ನಾವು ಹಿಂತಿರುಗಿ ಬರೋಣ. Lord help me to live. ಕರ್ತನೇ ನನಗೆ ಸಹಾಯ ಮಾಡು ಈ ರೀತಿಯಾಗಿ ಜೀವಿಸುವುದಕ್ಕೆ. To live in love. ನಾವು ಪ್ರೀತಿಯಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. To live in life, light.
ನಾವು ಬೆಳಕಿನಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. to live in the fear of the Lord, ದೇವರ ಭಯದಲ್ಲಿ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡು. to live in the teaching of the Holy Spirit. ಪರಿಶುದ್ಧಾತ್ಮನ ಬೋಧನೆಗೆ ಅನುಸಾರವಾಗಿ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡು. If we obey these things, ಈ ಸಂಗತಿಗಳಿಗೆ ನಾವು ವಿಧೇಯರಾದರೆ, if we practice these things, ಇದನ್ನು ನಾವು ಅನುಷ್ಠಾನಕ್ಕೆ ತಂದರೆ there is no doubt the Lord will bless us. ಕರ್ತನು ಖಂಡಿತವಾಗಿ May ಆಶೀರ್ವದಿಸುವಂತನಾಗಿ. the Lord help us. ಕರ್ತನು ನಮಗೆ ಈ ವಿಷಯದಲ್ಲಿ ಸಹಾಯ I ಮಾಡಿ. thank the assembly and the elders ನಾನು ಸಭಾ ಹಿರಿಯರಿಗೂ ಎಲ್ಲ ದೇವಜನರಿಗೂ once again inviting me to come out here, ನನಗೆ ಇಲ್ಲಿ ಆಮಂತ್ರಣ ಕೊಟ್ಟು ಆಹ್ವಾನ ಮಾಡಿದ್ದಕ್ಕಾಗಿ ವಂದಿಸ್ತೇನೆ. and I had a sweet fellowship with you. ಮತ್ತು ನಿಮ್ಮ ಜೊತೆಯಲ್ಲಿ ಅನ್ಯೋನ್ಯತೆ ಕಳೀಲಿಕ್ಕೆ ಆಗುವಂತೆ Though I am not coming here, ನಾನು ಬಾರದೆ ಹೋದಾಗೆ ಸಹ I pray for you every day. ಪ್ರತಿನಿತ್ಯ ನಾವು ನಿಮ್ಮನ್ನು ನಾವು In ಪ್ರಾರ್ಥನೆ every day, my personal prayer, Brother Edwin will come to my mind. ಪ್ರತಿ ಬಾರಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಎಡ್ವಿನ್ ಅವರಿಗೆ ನೆನಪು ಬರುವಂತರಾಗಿದ್ದಾರೆ. At that time, his family will come. ಅದಾದ್ಮೇಲೆ ಅವರ ಕುಟುಂಬದವರು, His family, all members will come. The church also will come to my mind. ಅದೆಲ್ಲೂ ಸಹ ಕುಟುಂಬದವರು ಮತ್ತು ಸಭೆಯ ನೆನಪಿಗೆ Though ಬರುವಂತ. I'm not coming here, the prayer is not stopped. ಅದು ನಾನು ಇಲ್ಲಿ ಬಾರದೆ ಹೋದಾಗೆ ಸಹ ಪ್ರಾರ್ಥನೆ ಅದು ನಿಲ್ಲಿಸಿಲ್ಲ. I will pray again. ಖಂಡಿತವಾಗಿ ಪ್ರಾರ್ಥನೆ And ಮಾಡುವಂತ. also I request you, ಅದೇ ಸಮಯ please ಕೇಳ್ಕೊಂತಾಗಿದ್ದಾರೆ. pray ಪ್ರಿಯ for me, ಸಹೋದರಗೋಸ್ಕರವಾಗಿ ಪ್ರಾರ್ಥನೆ my ಮಾಡಿ. ministry, ಪ್ರಿಯ ಸಹೋದರ ಸೇವೆ, my family. ಅವರ ಕುಟುಂಬ, Remember in your prayers. ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಿ. Thank you for all your love and hospitality. ಮತ್ತು ನಿಮ್ಮ ಎಲ್ಲ ಪ್ರೀತಿ ಅತಿಥಿ ಸತ್ಕಾರಕ್ಕಾಗಿ ನಿಮಗೆ ಕೃತಜ್ಞತೆ. May the Lord reward you. ಮತ್ತು ಕರ್ತನ ತಾನೇ ನಿಮಗೆ ಪ್ರತಿಫಲವನ್ನು Yes, may ದಯಪಾಲಿಸಲಿ. be glorified. ಆತನ ನಾಮದ ಮಹಿಮೆ.